ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಬೃಹಜ್ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಎಂದಿನಂತೆ ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಪಂಚಾಂಗದ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು. ಪ್ರಥಮವಾಗಿ ಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ. ಸ್ಥಿತಿರ್ವಿಷ್ಣು ಸ್ತಥಾವಾರು ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ಈ ವಾರ, ನಕ್ಷತ್ರ, ಯೋಗ, ಕರಣಗಳನ್ನು ನಾವು ಪಂಚಾಂಗಗಳು ಅಂತ ಹೇಳ್ತೀವಿ. ಈ ಪಂಚಾಂಗಗಳ ಪರಿಜ್ಞಾನ ಹೊಂದಿರುವಂಥದ್ದು ಬಹಳ ಪ್ರಮುಖವಾಗಿರುವಂಥದ್ದಾಗಿರುತ್ತೆ. ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡಿದಾಗ ಈ ದಿನ ಆ ಪರಾಭವನಾಮ ಸಂವತ್ಸರ ಇರುವಂಥದ್ದು. ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು. ಗ್ರೀಷ್ಮ ಋತುವಿನ ತುಂಬ ವಿಶೇಷವಾಗಿರುವಂಥ ಜ್ಯೇಷ್ಠ ಮಾಸದಲ್ಲಿ ಇದ್ವಿ ನೋಡಿ. ಈ ದಿನ ಅಧಿಕ ಜ್ಯೇಷ್ಠ ಅಂತ ನಾವು ಹೇಳ್ತೀವಿ. ಅಧಿಕ ಜ್ಯೇಷ್ಠ ಮಾಸದಲ್ಲಿರುವಂತಹ ಕೃಷ್ಣ ಪಕ್ಷ ತೃತೀಯ, ಅಂದರೆ ಕೃಷ್ಣ ಪಕ್ಷ ಪ್ರಾರಂಭ ಆಗಿ 3ನೇ ದಿನ ಇವತ್ತು, ತೃತೀಯ ಬುಧವಾರ ಬಂದಿರುವಂಥದ್ದು. ಇನ್ನು ಪೂರ್ವಾಷಾಢ ನಕ್ಷತ್ರ, ಶುಭಯೋಗ, ವಣಿಜಕರಣವನ್ನು ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನು ಇದರೊಟ್ಟಿಗೆ ಈ ದಿನದ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಯಾವುದಾದ್ರೂ ಶುಭ ಪ್ರಯಾಣಗಳನ್ನು, ಆ ಶುಭ ಕಾರ್ಯಗಳನ್ನು ಏನಾದರೂ ಮಾಡ್ಕೊಳ್ತಾ ಇದ್ದರೆ ಇವತ್ತು ಯಮಗಂಡ ಕಾಲ ಮತ್ತು ರಾಹುಕಾಲಗಳನ್ನು ಬಿಟ್ಟು ಮುಂದುವರಿಬೇಕು ಅಂತ ಹೇಳುತ್ತೆ. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 12 ಗಂಟೆ 18 ನಿಮಿಷದಿಂದ 1 ಗಂಟೆ 54 ನಿಮಿಷದವರೆಗೆ ಈ ದಿನ ನಾವು ಈ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 7 ಗಂಟೆ 29 ನಿಮಿಷದಿಂದ 9 ಗಂಟೆ 5 ನಿಮಿಷದವರೆಗೂ ಕೂಡ ಈ ದಿನ ಯಮಗಂಡ ಕಾಲ ಇರುತ್ತೆ. ಇನ್ನು ಗುಳಿಕ ಕಾಲ ಈ ದಿನ 10 ಗಂಟೆ 42 ನಿಮಿಷದ 12 ಗಂಟೆ 18 ನಿಮಿಷದವರೆಗೆ ಗುಳಿಕ ಕಾಲ ಇರುವಂಥದ್ದು. ಇನ್ನು ಬ್ರಾಹ್ಮಿ ಮುಹೂರ್ತ, ಇದನ್ನು ಕೂಡ ತುಂಬ ವಿಶೇಷವಾಗಿರುವಂಥ ಮುಹೂರ್ತ ಆಗಿರುವಂಥದ್ದು. ಪ್ರಾತಃ ಕಾಲದಲ್ಲಿ ಬರುವಂತಹ ಬ್ರಾಹ್ಮಿ ಮುಹೂರ್ತಕ್ಕೆ ತುಂಬ ವಿಶೇಷವಾಗಿರುವಂತಹ ಒಂದು ಸ್ಥಾನಮಾನ ಅಂತ ಹೇಳ್ತಾರೆ. 4 ಗಂಟೆ 23 ನಿಮಿಷದಿಂದ 5 ಗಂಟೆ 8 ನಿಮಿಷದವರೆಗೂ ಕೂಡ ಇದನ್ನು ಈ ಬ್ರಾಹ್ಮಿ ಮುಹೂರ್ತವನ್ನು ನಾವು ತಿಳ್ಕೊಳ್ಬೋದು. ಸೂರ್ಯೋದಯ ಬೆಳಗ್ಗೆ 5 ಗಂಟೆ 53 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6 ಗಂಟೆ 43 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇದ್ರ ಜೊತೆ ಧಾರ್ಮಿಕ ವಿಚಾರವಾಗಿ ಕೂಡ ದಿನನಿತ್ಯವೂ ಕೂಡ ನಾವು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಒಂದು ದ್ವಾದಶ ರಾಶಿಗಳ ಫಲಾನುಫಲಗಳು: ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ. 12 ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಆಗಲಿ ಅಥವಾ ವಾಸ್ತುಶಾಸ್ತ್ರಗಳ ಬಗ್ಗೆ, ಪೂಜೆ ಪುನಸ್ಕಾರಗಳ ಬಗ್ಗೆನೂ ಕೂಡ ನಾನು ನಿತ್ಯವೂ ಕೂಡ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ. ಇವತ್ತು ತುಂಬ ವಿಶೇಷವಾಗಿರುವಂತಹ ವಿಚಾರ ಬಗ್ಗೆ ಮಾತಾಡ್ತಿರುವಂಥದ್ದು. ಯಾಕಂದರೆ ನಾವು ಇಂದಿನ ದಿನ ಕೂಡ ಈ ಗುರು ಬದಲಾವಣೆಯನ್ನು ಕೂಡ ನೋಡ್ತಾ ಇದ್ದೀವಿ. ತುಂಬ ಜನ ಹೇಳ್ತಾ ಇರ್ತಾರೆ, ಇವಾಗೆಲ್ಲ ಈ ಮೊಬೈಲ್ಸಲ್ಲಿ ಕೂಡ ಬರ್ತಾ ಇದೆ, ಗುರು ಬದಲಾವಣೆ ಆಗ್ತಾ ಇದೆ, ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾ ಇದೆ, ಇದರಿಂದ ಏನೆಲ್ಲ ಫಲಗಳು ಸಿಗುತ್ತೆ, ಯಾರೆಲ್ಲ ಏನೆಲ್ಲ ಅನುಕೂಲಗಳನ್ನು ಮಾಡ್ಕೊಳ್ಬೋದು, ಈ ಗುರು ಬದಲಾವಣೆಯಿಂದ ಏನೆಲ್ಲ ಫಲಗಳು ಸಿಗುವಂಥದ್ದಾಗುತ್ತೆ. ಇದು ಕೆಲವೊಂದು ಮಾಹಿತಿಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡುವಂಥದ್ದಾಗುತ್ತೆ. ಇನ್ನು ಇದನ್ನು ಬುಧವಾರ ಆಗಿರೋದ್ರಿಂದ ಯಾರೆಲ್ಲ ಮೇಷರಾಶಿಯವರು ಇದ್ದರೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ. ಇದನ್ನು ಹೆಚ್ಚು ಹಣ ಖರ್ಚಾಗುವ ಸಾಧ್ಯತೆ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಯಾರೆಲ್ಲ ಮೇಷರಾಶಿಯವರು ಇದ್ದೀರಾ ನೋಡಿ, ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಿರಿ ಅಂತ ಹೇಳ್ತಾ ಇದೆ. ಏನಾದರೂ ಹಣ ವೃಥ